ತಮಿಳುನಾಡಲ್ಲಿ ಜನನಾಯಕನ್ ಫಸ್ಟ್ ಡೇ ಫಸ್ಟ್ ಶೋ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ವಿಜಯ್ ಎರಡು ದೊಡ್ಡ ಘೋಷಣೆ ಮಾಡಿದ್ದಾರೆ. ತಮಿಳುನಾಡು ಜನರಿಗೆ 200 ಯೂನಿಟ್ ಉಚಿತ ವಿದ್ಯುತ್ ಘೋಷಣೆ ಆಗಿದೆ. ತಮಿಳುನಾಡಲ್ಲಿ ಮಾದಕ ವಸ್ತು ನಿಗ್ರಹ ದಳ ರಚನೆ ಆಗತ್ತೆ. 3 ಪ್ರಮುಖ ಘೋಷಣೆ. ಮೂರನೆಯದು ಮಹಿಳಾ ಸುರಕ್ಷತೆಗೆ ವಿಶೇಷ ತಂಡವನ್ನ ರಚಿಸಿ ವಿಜಯ್ ಆದೇಶವನ್ನ ಹೊರಡಿಸಿದ್ದಾರೆ. ಮಾದಕ ವಸ್ತು ನಿಗ್ರಹ ದಳ ರಚನೆ, 200 ಯೂನಿಟ್ ಉಚಿತ ವಿದ್ಯುತ್, ತಮಿಳುನಾಡನ್ನ ಡ್ರಗ್ಸ್ ಮುಕ್ತ ಮಾಡೋದಕ್ಕೆ ವಿಜಯ್ ಶಪಥ ಮಾಡಿರೋದು. ಮಹಿಳಾ ಸುರಕ್ಷತೆಗೆ ವಿಶೇಷ ತಂಡವನ್ನ ರಚಿಸಿ ವಿಜಯ್ ಆದೇಶವನ್ನ ಹೊರಡಿಸಿದ್ದಾರೆ. ಅಧಿಕಾರಕ್ಕೆ ಬರ್ತಾ ಇದ್ದಂತೆ 3 ದೊಡ್ಡ ಘೋಷಣೆಯನ್ನ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ರಾಜಕೀಯ ವಿಶ್ಲೇಷಕರು ಮತ್ತು ಅಸೋಸಿಯೇಟ್ ಎಡಿಟರ್ ಆಗಿರೋ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಅಸಲಿ ಆಟ ಇಲ್ಲಿಂದ ಶುರುವಾಗತ್ತೆ. ಇಲ್ಲಿ ತನಕ ನಡೆದಿದ್ದೇ ಬೇರೆ. ಇದು ಸಿನಿಮಾ ಅಲ್ಲ, ಸ್ಕ್ರಿಪ್ಟೆಡ್ ಇಲ್ಲ, ನೋ ರೀಟೇಕ್. ಹಾಗಾಗಿ ಧಮಾಕ ಡೈಲಾಗ್ಗಳು ಇನ್ನು ಮುಂದೆ ವರ್ಕ್ ಆಗಲ್ಲ. ಏನೇನ್ ಮಾತಾಡಿದ್ರು ಅದನ್ನ ಈಡೇರಿಸಬೇಕಾದಂತಹ ಬಹಳ ದೊಡ್ಡ ಜವಾಬ್ದಾರಿ ಈಗ ವಿಜಯ್ ಮೇಲಿದೆ. ವಿಜಯ್ ಅಂದ್ಕೊಂಡಿದ್ದನ್ನ ಈಡೇರಿಸೋದಕ್ಕೆ ಮುಂದಾದ್ರೆ ಕರ್ನಾಟಕದಲ್ಲಿ ಏನ್ ಪರಿಸ್ಥಿತಿ ನಾವು ನೋಡ್ತಾ ಇದೀವಿ, ಎಷ್ಟು ಖರ್ಚಾಗ್ತಾ ಇದೆಯೋ ಅದಕ್ಕಿಂತ 3 ರಿಂದ 5 ಪಟ್ಟು ಹೆಚ್ಚು ಹಣ ಬೇಕು ಅಂತಲೂ ಅಂದಾಜಿದೆ. ಶ್ವೇತಾ, ರಾಜಕಾರಣದಲ್ಲಿ 2 ರಿಂದ 3 ದಶಕಗಳಿಗೊಮ್ಮೆ ಈ ರೀತಿಯ ಪೊಲಿಟಿಕಲ್ ಮಿರಾಕಲ್ಗಳು ನಡೀತವೆ. ದಕ್ಷಿಣ ಭಾರತದಲ್ಲಿ 83-84 ಅವಧಿಯಲ್ಲಿ NT ರಾಮರಾವ್ ಈ ಒಂದು ಪೊಲಿಟಿಕಲ್ ಅಚ್ಚರಿಯನ್ನು ಮಾಡಿ ತೋರಿಸಿದ್ರು. ಕಾಂಗ್ರೆಸ್ನ ವಿರುದ್ಧ ತೆಲುಗು ದೇಶಂ ಭರ್ಜರಿ ಗೆಲುವನ್ನು ಸಾಧಿಸಿ ಮುಖ್ಯಮಂತ್ರಿ ಆಗಿದ್ದರು. MG ರಾಮಚಂದ್ರನ್ ತಮಿಳುನಾಡಿನ ಅತ್ಯಂತ ಸ್ಟಾರ್ ನಟ. ಅವರು DMKಯಿಂದ ಹೊರಬಂದು AIADMKಯನ್ನು ಸ್ಥಾಪಿಸಿ ಮೊದಲ ಚುನಾವಣೆಯಲ್ಲಿಯೇ 77ರಲ್ಲಿ ಬಹುಮತವನ್ನು ಗಳಿಸಿದರು. ಪುನರಪಿ ಅಗೇನ್ 83ಯಲ್ಲೂ ಕೂಡ ಅವರು ಚುನಾವಣೆಯನ್ನು ಗೆದ್ದು ತೋರಿಸಿದರು. ಇತ್ತೀಚಿನ ದಿನಗಳಲ್ಲಿ ಅರವಿಂದ್ ಕೇಜ್ರಿವಾಲ್ ಈ ಕಮಾಲನ್ನು ದಿಲ್ಲಿಯಲ್ಲಿ ಮಾಡಿ ತೋರಿಸಿದ್ರು. ದಿಲ್ಲಿ ಸಣ್ಣ ರಾಜ್ಯ ಅಂದರೂ ಕೂಡ ಅರವಿಂದ್ ಕೇಜ್ರಿವಾಲ್ ಏಕಾಏಕಿ 2011ರಲ್ಲಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ನಿಂದ ಆಮ್ ಆದ್ಮಿ ಪಕ್ಷವನ್ನು ಸ್ಥಾಪಿಸಿ ಬಹುಮತವನ್ನು ಗಳಿಸಿ 10 ವರ್ಷಗಳ ಕಾಲ ದಿಲ್ಲಿಯಲ್ಲಿ ಅಧಿಕಾರದಲ್ಲಿದ್ದರು. ಅದಾದ ಮೇಲೆ ಈಗ ತಲಪತಿ ವಿಜಯ್ ತಮಿಳುನಾಡಿನಲ್ಲಿ ಗಳಿಸಿರ್ತಕ್ಕಂಥ ಅಧಿಕಾರ ಮತ್ತು ಸಿಕ್ಕಿರ್ತಕ್ಕಂಥ ಯಶಸ್ಸು ನಿಶ್ಚಿತವಾಗಿ ಇದೊಂದು ಪೊಲಿಟಿಕಲ್ ಮಿರಾಕಲ್ ಅಂತ ಕರಿಬೇಕಾಗತ್ತೆ. ಯಾಕಂದರೆ ವಿಜಯ್ ಐಡಿಯಾಲಜಿ ಏನೋ ಭಾಳ ದ್ರವಿಡ ಐಡಿಯಾಲಜಿಯ ಮೂಸೆಯಿಂದ ಬರ್ತಾರೆ ಅಂತಕ್ಕಂಥದ್ದೇನಿರಲಿಲ್ಲ. ಅವ್ರಿಗೇನು ಕೇಡರ್ ಸ್ಟ್ರೆಂತ್ ಇರಲಿಲ್ಲ. ಫಿಲ್ಮ್ ಸ್ಟಾರ್ಗಳಿಗಿರ್ತಕ್ಕಂಥ ಫ್ಯಾನ್ ಬೇಸ್ ಏನಿರುತ್ತೆ ಅದೇ ಫ್ಯಾನ್ ಬೇಸನ್ನು ಆಧಾರವಾಗಿಟ್ಕೊಂಡು ತಮಿಳುನಾಡಲ್ಲಿ ಚುನಾವಣೆಯನ್ನು ಎಸಗಿದ್ರು. ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಎಲ್ಲೂ ಕೂಡ ವಿಜಯ್ ಇರಲಿಲ್ಲ. ಸೋಷಿಯಲ್ ಮೀಡಿಯಾದ ಮುಖಾಂತರ ಚುನಾವಣೆಯನ್ನು ಗೆದ್ದಿರ್ತಕ್ಕಂಥ ಇತ್ತೀಚಿನ ರಾಜಕಾರಣಿಯೂ ಕೂಡ ವಿಜಯ್ ಹೌದು. 4ನೇದು ಪ್ರಮುಖವಾಗಿ ಅವರಿಗೆ ಯಾವುದೇ ರೀತಿಯ ಕೇಡರ್ ಬಲ ಇರಲಿಲ್ಲ. ಅಂದರೆ ಫಿಲ್ಮ್ ಸ್ಟಾರ್ಗಳಿರ್ತಕ್ಕಂಥ ಒಂದು ಫ್ಯಾನ್ ಬೇಸ್ ಏನಿರುತ್ತೆ ಅದನ್ನೇ ಕೇಡರ್ ಆಗಿ ಪರಿವರ್ತಿಸ್ಕೊಂಡ್ರು. ಪೊಲಿಟಿಕಲ್ ಅನುಭವ ಕೂಡ ವಿಜಯ್ಗಿರಲಿಲ್ಲ. MG ರಾಮಚಂದ್ರನ್ಗೂ ಸುಮಾರು 15 ವರ್ಷಗಳ ಪೊಲಿಟಿಕಲ್ ಅನುಭವ ಇತ್ತು. ಅದನ್ನು ಅವರು ಬಳಸ್ಕೊಂಡು ನಂತರ AIADMK ಸ್ಥಾಪಿಸಿದ್ರು. ಹೀಗಾಗಿ ವಿಜಯ್ ಮತ್ತು MG ರಾಮಚಂದ್ರನ್, ವಿಜಯ್ NT ರಾಮರಾವ್ ಕೆಲ ಸಾಮ್ಯತೆಗಳಿವೆ, ಕೆಲ ಭಿನ್ನತೆಗಳಿವೆ. 2026ರಲ್ಲಿ ಈ ರೀತಿಯ ಕಮಾಲ್ಗಳನ್ನು ನಾವು ವಿಶ್ವದಾದ್ಯಂತ ನೋಡ್ತಾ ಇದ್ದೀವಿ. ಫ್ರಾನ್ಸ್ನಲ್ಲಿ ನಡೀತು, ನಂತರ ಉಕ್ರೇನ್ನಲ್ಲಿ ಇದೇ ರೀತಿ ಬಂದರು. ನೇಪಾಳದಲ್ಲಿ ಒಬ್ಬ ರ್ಯಾಪರ್ ಬಂದು ನೇಪಾಳದ ಪ್ರಧಾನಮಂತ್ರಿಯಾಗಿದ್ದ ನಾವು ನೋಡಿದ್ದೀವಿ. ಅದೇ ರೀತಿ ತಮಿಳುನಾಡಿನಲ್ಲಿ ಒಬ್ಬ ಚಿತ್ರನಟ ಬಂದು DMK AIADMK ಅಂಥ ಎಸ್ಟಾಬ್ಲಿಷ್ಡ್ ಪೊಲಿಟಿಕಲ್ ಪಾರ್ಟಿಗಳನ್ನು ಪಕ್ಕಕ್ಕೆ ಸರಿಸಿ ಅಧಿಕಾರ ಹಿಡಿದಿದ್ದು. ನೀವು ಹೇಳದಂತೆ ಇದು ಇಂಟರ್ವಲ್ ಮಾತ್ರ. ಇಂಟರ್ವಲ್ ನಂತರ ಏನಾಗತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಇವತ್ತು ಅಧಿಕಾರ ಹಿಡಿದಿದ್ದಾರೆ, ಸಾಕಷ್ಟು ಘೋಷಣೆಗಳನ್ನು ಮಾಡಿ ವಿಜಯ್ ಮುಖ್ಯಮಂತ್ರಿಯಾಗಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ 2 ಪ್ರಮುಖವಾಗಿರ್ತಕ್ಕಂಥ ಸಂಗತಿಗಳು ನೋಡಬೇಕಾಗತ್ತೆ. 1 ವರ್ಷ 1.5 ವರ್ಷದಲ್ಲಿ ಹೇಗೆ ವಿಜಯ್ ಆಡಳಿತ ನಡೆಸ್ತಾರೆ. ಹನಿಮೂನ್ ಪೀರಿಯಡ್ ನನಗನ್ಸುತ್ತೆ ಬೇರೆ ರಾಜಕಾರಣಿಗಳಿಗಿಂತ ಫಿಲ್ಮ್ ಸ್ಟಾರ್ಗೊಂದು ಸ್ವಲ್ಪ ಮಟ್ಟಿಗಿನ್ನ ಜಾಸ್ತಿ ಹನಿಮೂನ್ ಪೀರಿಯಡ್ ಅವ್ರಿಗೂ ಸಿಗುತ್ತೆ. ಆದರೆ ನಿರೀಕ್ಷೆಗಳ ಭಾರಗಳಿವೆ. 2029ರ ಲೋಕಸಭಾ ಚುನಾವಣೆ ಅವರ ಮೊದಲ ಟೆಸ್ಟ್ ಆಗಲಿದೆ ಅಂತ ನನಗನ್ಸುತ್ತೆ. ಅದೊಂದು ಪರೀಕ್ಷೆಯನ್ನು ಮತ್ತೊಮ್ಮೆ ವಿಜಯ್ ಎದುರಿಸಬೇಕಾಗತ್ತೆ 3 ವರ್ಷಗಳ ನಂತರ. ಆರ್ಥಿಕವಾಗಿ ನೋಡಿದಾಗ ಸುಮಾರು 1,20,000 ಕೋಟಿಯಷ್ಟು ಹಣ ಕೇವಲ ವಿಜಯ್ ಘೋಷಿಸಿರ್ತಕ್ಕಂಥ ಒಂದು ಗ್ಯಾರಂಟಿಗಳಿಗೆ ಬೇಕಾಗತ್ತೆ. ಮದುವೆಯಾಗುವ ಹುಡುಗಿಗೆ 8 ಗ್ರಾಮ್ ಚಿನ್ನದಿಂದ ಹಿಡಿದು ರೈತರ ಬೆಳೆ ಸಾಲ, 200 ಯೂನಿಟ್ನಷ್ಟು ವಿದ್ಯುತ್ ಫ್ರೀ, ನಾನಾ ಏನು ಹಂತಗಳಲ್ಲಿ ಅವರು ಘೋಷಣೆಗಳನ್ನು ಮಾಡಿದ್ದಾರೆ. ಅದನ್ನು ಈಡೇರಿಸ್ತಕ್ಕಂಥ ಅನಿವಾರ್ಯತೆ, ಯಾಕೆಂದರೆ ಅವ್ರ ಕ್ರೆಡಿಬಿಲಿಟಿ ವಿಲ್ ಡಿಪೆಂಡ್ ಆನ್
ಗ್ಯಾರಂಟಿಗಳನ್ನು ಅವರು ಅನುಷ್ಠಾನಕ್ಕೆ ಪೂರ್ತಿಯಾಗಿ ತರ್ತಾರಾ ಇಲ್ವಾ ಅನ್ನೋದರ ಮೇಲೆ ಅವರ ಕ್ರೆಡಿಬಿಲಿಟಿ ಕೂಡ ಡಿಸೈಡ್ ಆಗುತ್ತೆ. ಹೀಗಾಗಿ ವಿಜಯ್ಗೆ ಬೇರೆ ಮಾರ್ಗ ಇಲ್ಲ. ಅವರು ಮುಂದಿನ 1 ರಿಂದ 2 ತಿಂಗಳಲ್ಲಿ ನೀಡಿರ್ತಕ್ಕಂಥ ಎಲ್ಲ ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಬೇಕು. ಎರಡನೇದು ನನಗನ್ಸುತ್ತೆ ಪೊಲಿಟಿಕಲ್ ಚಾಲೆಂಜ್. ವಿಜಯ್ಗೆ ರಾಜಕೀಯ ಅನುಭವ ಇಲ್ಲ. ಕಳೆದ 5 ದಿನಗಳ ಹೈ ಡ್ರಾಮಾ ಏನು ನಾವು ಚೆನ್ನೈನಲ್ಲಿ ಗಮನಿಸಿದ್ವಿ, ಅದರ ಅರ್ಥ ಯಾರೋ ಅಡ್ವೈಸ್ ಮಾಡಿದರು, ವಿಜಯ್ ಹೋಗಿ ಸರ್ಕಾರ ರಚನೆಯ ಹಕ್ಕನ್ನು ರಾಜ್ಯಪಾಲರ ಬಳಿ ಮಂಡಿಸಿದ್ರು. ಪೂರ್ತಿ ನಂಬರ್ ಇರಲಿಲ್ಲ. 2 ಬಾರಿ 3 ಬಾರಿ ರಾಜಭವನದ ಚಕ್ಕರನ್ನು ವಿಜಯ್ ಹೊಡೆದ ನಂತರ ನಿನ್ನೆ ಸಂಜೆ ನಂಬರ್ಸ್ ಒಯ್ದ ನಂತರ ರಾಜ್ಯಪಾಲರು ಅನುಮತಿಯನ್ನು ನೀಡಿದರು. ವಿಜಯ್ಗೆ VCK, CPI, CPM, ಮುಸ್ಲಿಂ ಲೀಗ್ಗಳು ಕಳೆದ 2-3 ದಿನಗಳಲ್ಲಿ ಸಾಕಷ್ಟು ಆಟವನ್ನು ಕೂಡ ಆಡಿಸಿವೆ. ಇದು ರಾಜಕೀಯ ಅನುಭವದ ಕೊರತೆಯೂ ಕೂಡ ಕಾರಣ ಅಂತ ಅನಿಸುತ್ತೆ. ಮುಂದಿನ ದಿನಗಳಲ್ಲಿ ಆ ಪೊಲಿಟಿಕಲ್ ಸ್ಟೆಬಿಲಿಟಿಯನ್ನು ವಿಜಯ್ ಹೇಗೆ ತರ್ತಾರೆ, ಒಂದು ಸಮ್ಮಿಶ್ರ ಸರ್ಕಾರದ ಸಣ್ಣ ಸಣ್ಣ ಪಕ್ಷಗಳನ್ನು ಸಮಾಧಾನ ಮಾಡಿ ಹೇಗೆ ಇಟ್ಕೊಳ್ತಾರೆ ಅಂತಕ್ಕಂಥದ್ದು ಒಂದು ಭಾಗ ಆದರೆ, ಒಂದು ಪೊಲಿಟಿಕಲ್ ಸ್ಟೆಬಿಲಿಟಿಗೆ ನೀವು ಪೊಲಿಟಿಕಲ್ ಕರೆಕ್ಟ್ನೆಸ್ ಕೂಡ ಬೇಕಾಗತ್ತೆ. ಅದನ್ನು ವಿಜಯ್ ಸಾಧಿಸಿ ತೋರಿಸ್ತಾರಾ ಅಂತಕ್ಕಂಥದ್ದು ತಮಿಳುನಾಡಿನ ರಾಜಕಾರಣದ ಬಗ್ಗೆ, ವಿಜಯ್ ಬಗ್ಗೆ ಇರತಕ್ಕಂಥ ಕುತೂಹಲ. ಎದುರುಗಡೆ DMK, AIADMKಗಳಿವೆ, ಪ್ರಬಲ ಪಕ್ಷಗಳು. ನಾಳೆ 6 ತಿಂಗಳ ನಂತರ ಅವು ಒಂದಾಗಿ ಬರೋಲ್ಲ ಅಂತಕ್ಕಂಥದ್ದನ್ನು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವು ಒಂದಾಗಿ ಬಂದಾಗ ಇಲ್ಲಿ ಸರ್ಕಾರವನ್ನು ಸ್ವಲ್ಪ ಏನಂದರೆ ಅಲುಗಾಡಿಸುವ ಪ್ರಯತ್ನವನ್ನು ಕೂಡ DMK, AIADMKಗಳು ಮಾಡಬಹುದು. ಅದನ್ನು ವಿಜಯ್ ಹೇಗೆ ಎದುರಿಸ್ತಾರೆ, ನಾನಾ ರೀತಿಯ ಚಾಲೆಂಜ್ಗಳಿವೆ. ಬಟ್ ಈಸ್ ಕ್ಯಾಪಬಲ್. ಹಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಪಾಲಿಟಿಕ್ಸ್ ಇಸ್ ವೆರಿ ಗುಡ್. ಯಾಕಂದರೆ DMK, AIADMK, ಕಾಂಗ್ರೆಸ್, BJP ಯಾರ ಜೊತೆಗೂ ಕೂಡ ಪ್ರೀಪೋಲ್ ಅಲೈನ್ಸನ್ನು ವಿಜಯ್ ಮಾಡಲಿಲ್ಲ. ಎಲ್ಲೂ ಕೂಡ ವಿಜಯ್ ಬರ್ತಾರೆ ಅಂತಕ್ಕಂಥದ್ದನ್ನು ಕೂಡ ಮೀಡಿಯಾದಲ್ಲಿರಲಿಲ್ಲ. ಏಕಾಏಕಿ ಎಕ್ಸಿಟ್ ಪೋಲ್ದಲ್ಲಿ ಆಕ್ಸಿಸ್ ಮೈ ಇಂಡಿಯಾ ಹೇಳಿದಾಗಲೇ ವಿಜಯ್ ಎತ್ತ ಇಡೀ ದೇಶ ಒಂದು ಅಚ್ಚರಿಯಿಂದ ನೋಡ್ಲಿಕ್ಕೆ ಶುರು ಮಾಡ್ತು. ಆ ಸರ್ಪ್ರೈಸ್ ಎಲಿಮೆಂಟ್ ಕೂಡ ವಿಜಯ್ರಲ್ಲಿದೆ. ವಿಜಯ್ಗೊಂದು ರೀತಿಯ ಪಾಪ್ಯುಲಾರಿಟಿ ಇದೆ, ಅದೇ ಶ್ರೀರಕ್ಷೆ. ಆ ಶ್ರೀರಕ್ಷೆ ಅಂದರೆ ಆ ಪಾಪ್ಯುಲಾರಿಟಿಯನ್ನು ಕನ್ಸಿಸ್ಟೆಂಟ್ಲಿ ಮೇಂಟೈನ್ ಮಾಡಿ ಪಾಲಿಟಿಕ್ಸ್ನಲ್ಲಿರೋದು ಒಂದು ಸವಾಲು. ಫಿಲ್ಮ್ನಲ್ಲಿ ನೀವು ಫಿಲ್ಮ್ ಮಾಡ್ತೀರಿ, ನಂತರ ಶೆಲ್ಲಲ್ಲಿ ಹೊರಟೋಗ್ತೀರಿ. ಪಾಲಿಟಿಕ್ಸ್ನಲ್ಲಿ ಹಾಗಲ್ಲ. ದಿನವೂ ಜನರ ಜೊತೆ ಇಂಟ್ರಾಕ್ಟ್ ಮಾಡಬೇಕಾಗತ್ತೆ, ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕಾಗತ್ತೆ. ವಿಜಯ್ ಕೂಡ ಅನುಭವಿ. ಸವಾಲು ಅಂತ ಬಂದಾಗ ಅದರ ದೊಡ್ಡ ಪಟ್ಟಿನೇ ಇದೆ. ಅದನ್ನು ಹೇಗೆ ಮೆಟ್ ನಿಲ್ತಾರೆ ಅನ್ನೋದೇ ಬಹಳ ದೊಡ್ಡ ಅಸಾಧ್ಯ ಅಂತ ಅನ್ಸಲ್ಲ. ಹೌದು. ಎಸ್, ಅದ್ರ ಬಗ್ಗೆ ಮಾತಾಡ್ತೀನಿ ನಾನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.